ನಾವು ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಸಾಕು. ಸೊ ಅವ್ರಾಗ ಅವರೇ ನಾವು ಏನು ಪ್ರಶ್ನೆ ಕೇಳೋದಕ್ಕೆ ಬಂದಿದೀವೋ ಅದಾಗದೆ ಅವರೇ ಹೇಳ್ತಾರೆ. ಸೊ ನಾವೇನು ಕೇಳೋದೇ ಬೇಡ, ಅಲ್ಲಿ ಹೋಗಿದ ತಕ್ಷಣ ಅವರೇ ಎಲ್ಲ ಹೇಳ್ತಾರೆ. ತುಂಬಾನೇ ಖುಷಿ ಆಗ್ತದೆ. ನಾವು ಏನ್ ಪ್ರಶ್ನೆಗಳು ಕೇಳ್ಬೇಕು ಅಂತ ಅನ್ಕೊಂಡ್ ಬಂದಿದ್ವೋ ಅವರು ನಾವು ಕೇಳಕ್ಕಿಂತ ಮುಂಚೆನೆ ಅವ್ರು ನಮ್ ಪ್ರಾಬ್ಲಮ್ಸ್ ಆಗಿರ್ಲಿ, ನಮ್ಗೆ ಏನ್ ಆಗ್ತಾ ಇದೆ ಮನೇಲಿ ಎಲ್ಲ ಅವರೇ ಹೇಳಿ ನಮ್ಗೆ ಅಂದ್ರೆ ಏನ್ ಮಾಡಬಹುದು, ಏನ್ ಮಾಡಿದ್ರೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರು. ಸೊ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು. ಇಲ್ಲಿನ ವಾತಾವರಣ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ. ಬನ್ನಿ ಅಕ್ಕಯ್ಯನವರೇ, ಬನ್ನಿ ತಂಗಮ್ಮನವರೇ, ನಮ್ಮ ವಿದ್ಯಾ ಚೌಡೇಶ್ವರಿಗೆ ಪೂಜೆ ನೀಡಿ ಭಾಗ್ಯ ಬೇಡುವ ಬನ್ನಿರೇ. ನಾವೆಲ್ಲ ವಿದ್ಯಾ ಚೌಡೇಶ್ವರಿಯ ಅಂದ ಚಂದವ ನೋಡಿ ಮುಕ್ತಿ ಪಡೆಯುವ ಬನ್ನಿರೇ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ಸುರಭಿ ಸಂಪಿಗೆ ತನ್ನಿ, ಮಲ್ಲೆ ಜಾಜಿಯ ತನ್ನಿ, ಸುರಭಿ ಸಂಪಿಗೆ ತನ್ನಿ, ಶ್ರೀಮಠಕ್ಕೆ ಹೋಗೋಣ. ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ನಿಖರವಾಗಿ ಬರೆಯುವ ಕಳಸ ಬರವಣಿಗೆಯ ಮೂಲ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ. ನಮಸ್ಕಾರ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಸೊ ಇದು ನಮ್ಮ ಸೆಕೆಂಡ್ ವಿಸಿಟ್ ಈ ಟೆಂಪಲ್ಗೆ. ಫಸ್ಟ್ ಟೈಮ್ ವಿಸಿಟ್ ಮಾಡಿರುವಾಗ ಗುರುಗಳ ಹತ್ರ ನಾವು ಪ್ರಶ್ನೆ ಕೇಳಿದ್ವಿ. ಸೊ ಅವರು ಏನೇನು ರೆಮಿಡೀಸ್ ಮನಸ್ಸಲ್ಲಿ ಏನೇನು ಅಂದ್ಕೊಂಡಿದ್ವು, ನಾವು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೇ ಅವರು ಎಲ್ಲ ಹಂಗಂಗೆ ಹೇಳಿದರು. ಅದಾದಮೇಲೆ ಅವರು ರೆಮಿಡೀಸ್ ಹೇಳಿದ್ದಾರೆ. ಸೊ ಅದು ಬಡ್ಲಕ್ಕಿ ತುಂಬೋದಕ್ಕೆ ಅಮಾವಾಸ್ಯೆ ಮತ್ತು ಪೂರ್ಣಿಮೆ ದಿವಸ. ಸೊ ಇವತ್ತು ಬಂದು ಅದನ್ನು ನೆರವೇರಿಸಿದ್ದೀವಿ. ಸೊ ತುಂಬ ಖುಷಿ ಆಗ್ತದೆ. ಹಾಂ, ನಾವು ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಸಾಕು. ಸೊ ಅವ್ರಾಗ ಅವರೇ ನಾವು ಏನು ಪ್ರಶ್ನೆ ಕೇಳೋದಕ್ಕೆ ಬಂದಿದೀವೋ ಅದಾಗದೆ ಅವರೇ ಹೇಳ್ತಾರೆ. ಸೊ ನಾವೇನು ಕೇಳೋದೇ ಬೇಡ, ಅಲ್ಲಿ ಹೋಗಿದ ತಕ್ಷಣ ಅವರೇ ಎಲ್ಲ ಹೇಳ್ತಾರೆ. ತುಂಬಾ ಖುಷಿ ಆಗ್ತದೆ. ಸೊ ಐ ಥಿಂಕ್ ನಮ್ಮ ಫ್ಯಾಮಿಲಿನೂ ಇದು ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ತುಂಬಾ ಖುಷಿ ಆಗ್ತದೆ. ಸಿರಿಮಾತೆಯೇ ವರದಾತೆಯೇ ವಿದ್ಯಾ ಚೌಡೇಶ್ವರಿ ಜಗನ್ಮಾತೆಯೇ ಕೃಪೆ ತೋರುವ ದಯೆ ನೀಡುವ ವಿದ್ಯಾ ಚೌಡೇಶ್ವರಿ ಕಾಪಾಡುವ. ಸಿರಿಮಾತೆಯೇ ವರದಾತೆಯೇ ವಿದ್ಯಾ ಚೌಡೇಶ್ವರಿ ಜಗನ್ಮಾತೆಯೇ ವಿದ್ಯಾ ಚೌಡೇಶ್ವರಿ ಜಗನ್ಮಾತೆಯೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ಞಾ ಅಂತ. ಇದು 2ನೇ ಸಲ ಈ ದೇವಸ್ಥಾನಕ್ಕೆ ಬರ್ತಾ ಇದೀವಿ. ಮೊದಲನೇ ಸಲ ಬಂದಾಗ ನಾವು ಏನ್ ಪ್ರಶ್ನೆಗಳು ಕೇಳಬೇಕು ಅಂತ ಅನ್ಕೊಂಡ್ ಬಂದಿದ್ವೋ ಅವರು ನಾವು ಕೇಳಕ್ಕಿಂತ ಮುಂಚೆನೆ ಅವ್ರು ನಮ್ಮ ಪ್ರಾಬ್ಲಮ್ಸ್ ಆಗಿರ್ಲಿ, ನಮ್ಗೆ ಏನ್ ಆಗ್ತಾ ಇದೆ ಮನೇಲಿ ಎಲ್ಲ ಅವರೇ ಹೇಳಿ ನಮಗೆ ಅಂದ್ರೆ ಏನ್ ಮಾಡಬಹುದು, ಏನ್ ಮಾಡಿದ್ರೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರು. ಸೊ ನಾವು ಬಂದಿದೀವಿ. 2ನೇ ಸಲ ಬಂದಾಗ ಇಲ್ಲಿ ತುಂಬಾ ಜನ ಬಂದು ಇಲ್ಲಿ 5 ರೂಪಾಯಿ ಕಾಯಿನ್ ಹಾಕೋದಾಗಿರ್ಬೋದು, ಬಟ್ ಅದು ಮನೇಲಿ ಇಟ್ಟು ಪೂಜೆ ಮಾಡಿ ಇಲ್ಲಿ ಬಂದು ಮಡ್ಲಕ್ಕಿ ತುಂಬೋದಾಗಿರ್ಬೋದು ಅವ್ರು ಹೇಳಿದ್ರು. ಅದನ್ನೆಲ್ಲ ಮಾಡಿದೀವಿ. ಸೊ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು. ಇಲ್ಲಿನ ವಾತಾವರಣ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ. ಪಾಡಿ ಸ್ವಾಮೀಜಿ ಪೂಜೆ ನೋಡಿ ಮಂತ್ರ ಘೋಷವ ಪಾಡಿ ಶ್ರೀಮಠವು ನಲಿಯುತ್ತಿದೆ, ಝೀಂಕಾರ ಮೊಳಗುತ್ತಿದೆ. ನಮಸ್ಕಾರ, ನನ್ನ ಹೆಸರು ಗೀತಾ ಅಂತ. ನಾನು ತುಮಕೂರಿಂದ ಬಂದಿರೋದು. ನಾನು ಇದು ಸೆಕೆಂಡ್ ಟೈಮ್ ಬಂದಿದ್ದೀನಿ ಒಂದು ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಹಂಗರಹಳ್ಳಿ ಇಲ್ಲಿಗೆ. ಫಸ್ಟ್ ಟೈಮ್ ಬಂದು 12 ದಿವಸ ಆಗಿದೆ. ಬಂದು ಗುರುಗಳ ಹತ್ರ ಶಾಸ್ತ್ರ ಕೇಳಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದೆ. ಅವರು ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನ 100% ಕರೆಕ್ಟಾಗಿ ಹೇಳಿದ್ರು.
ಮತ್ತು ನಾನು ಮನೆಗೆ ಹೋಗಿ ಒಂದು 3 ದಿವಸಕ್ಕೆ ನನಗೆ ಸ್ವಲ್ಪ ರಿಸಲ್ಟ್ ಬಂತು. ಅವರು ಏನು ಹೇಳಿದ್ರು, ಕಾಯಿನ ಮುಡುಪು ಇಟ್ಬಿಟ್ಟು ಮತ್ತು 15ನೇ ತಾರೀಕು ಇವತ್ತು ಬನ್ನಿ, ವಿಶೇಷ ಪೂಜೆ ಇದೆ, ಮತ್ತು ಇದೆಲ್ಲ ಪೌರ್ಣಮಿ ಉತ್ಸವ ಎಲ್ಲ ಮುಗಿಸ್ಕೊಂಡು ಕಾಯಿನ ದೇವರಿಗೆ ಸಮರ್ಪಣೆ ಮಾಡಿ ಮತ್ತು ಮಡ್ಲಕ್ಕಿ ಉಡಿಸಿ ದೇವಿಗೆ ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ಬಂದು ಮಾಡಿದ್ದೀನಿ. ಆದರೆ ನನಗೆ ಇಲ್ಲಿ ಬಂದ ತಕ್ಷಣ ಒಂದು ಪಾಸಿಟಿವ್ ವೈಬ್ರೇಷನ್ ಸಿಕ್ತು, ಮನಸ್ಸಿಗೂ ಒಂಥರ ಸಮಾಧಾನ ಸಿಕ್ತು, ಖುಷಿ ಆಯಿತು. ಹೋಗಿ ನಾವು ಪೂಜೆ ಮಾಡಿ 3 ದಿವಸಕ್ಕೆ ನನಗೆ ಸ್ವಲ್ಪ ಯಾವುದೋ ಅಮೌಂಟ್ ಬರೋದಿತ್ತು, ಅದು ಬಂತು. ಅದೊಂದು ಖುಷಿ ಆಯಿತು. ಅಮೌಂಟ್ ಒಂದೇ ಅಂತಲ್ಲ, ಇನ್ನು ಏನೋ ಒಂದು ಭರವಸೆ ಇದೆ, ಒಳ್ಳೇದಾಗುತ್ತೆ. ಬನ್ನಿ ಅಕ್ಕಯ್ಯನವರೇ, ಬನ್ನಿ ತಂಗ್ಯಮ್ಮನವರೇ, ನಮ್ಮ ವಿದ್ಯಾ ಚೌಡೇಶ್ವರಿಗೆ ಪೂಜೆ ನೀಡಿ ಭಾಗ್ಯ ಬೇಡುವ ಬನ್ನಿರೇ. ನಾವೆಲ್ಲ ವಿದ್ಯಾ ಚೌಡೇಶ್ವರಿಯ ಅಂದ ಚಂದವ ನೋಡಿ ಮುಕ್ತಿ ಪಡೆಯುವ ಬನ್ನಿರೇ. ನನ್ನ ಹೆಸರು ನಾಗರಾಜು, ನನ್ನ ಊರು ಕೆಂಗೇರಿ. ನಾನು ಟಿವಿಯಲ್ಲಿ ಬಂದಾಗ ಈ ವಿದ್ಯಾ ಚೌಡೇಶ್ವರಿ ದೇವಸ್ಥಾನದ ಬಗ್ಗೆ ತಿಳ್ಕೊಂಡೆ. ಈ ದೇವಸ್ಥಾನ ನೋಡು ಭಾಳ ಆಸೆಯಿಂದ ಬಂದೆ. ನನಗೆ ದೇವಸ್ಥಾನದ ಮೇಲೆ ತುಂಬ ನಂಬಿಕೆ ಇದೆ, ಭಾಳ ಸಂತೋಷ. ಎಲ್ಲರಿಗೂ ಚೆನ್ನಾಗಿ ಮಾಡಲಿ ಅನ್ನೋದೇ ನನ್ನ ಆಸೆ. ನನಗೆ ಆಶ್ಚರ್ಯ, ನಾನು ಹೋದ ತಿಂಗಳು ಬಂದಿದ್ದೆ ಅಮಾವಾಸ್ಯೆ ದಿನ. ಇದು ನೋಡ್ಬಿಟ್ಟು ನಾನು ಎಲ್ಲೂ ನೋಡಿಲ್ಲ, ಅಂಥ ಒಂದು ಸಂಭ್ರಮ ಇಲ್ಲಿ ಕಾಣಿಸ್ತು. ನನ್ನ ಜೀವನದಲ್ಲೇ ಮೊದಲನೇ ಬಾರಿ ಅಷ್ಟೊಂದು ಸಂತೋಷ ಆಗಿದೆ. ದಾವಣಗೆರೆಯಿಂದ ಬರ್ತಾ ಇದ್ದೀನಿ. ಇದು ನಾನು ಫಸ್ಟ್ ಅಮಾವಾಸ್ಯೆಗಿಂತ ಮುಂಚೆ ಬಂದಿದ್ದೆ, ಇವಾಗ ಹುಣ್ಣಿಮೆ ಬರಕ್ಕೆ ಹೇಳಿದ್ರು ಬಂದಿದ್ದೀನಿ. ನನ್ನ ಮಗಳ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಇಲ್ಲಿ ಕೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ನನ್ನ ಮಗಳಿಗೆ ಎಲ್ಲ ನೆರವೇರುತ್ತಾ ನಮ್ಮ ದೇವರು ಅಂತ ಹೇಳಿದ್ದಾರೆ. ನೋಡಬೇಕು. ಆದರೆ ಇಲ್ಲಿ ಸಿಗ್ತಕ್ಕಂಥ ಜನಕ್ಕೆ ನೋಡಿದರೆ ನನಗೆ ಭಾರಿ ಆಶ್ಚರ್ಯ. ಇಲ್ಲಿ ಬಸವಣ್ಣನ ಒಂದು ಶಕ್ತಿ ಪವಾಡ ಭಾಳ ಇದೆ ಅನಿಸುತ್ತೆ ನನಗೆ. ವಿಶೇಷವಾದಂಥ ಒಂದು ಜಾಗ ಅಂತ ಹೇಳ್ಬೋದು ಇದು. ಯಾಕೆಂದರೆ ಎಲ್ಲರಿಗೂ ಒಳಿತಾಗಿದೆ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ನನಗೂ ಒಳಿತಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಪ್ರಸಾದ ಸಿಗುತ್ತೆ. ಅದು ಹೇಗೆ ನಡೀತೈತೋ ಗೊತ್ತಿಲ್ಲ, ಎಲ್ಲದೂ ಒಂಥರ ವಿಚಿತ್ರಮಯ, ವಿಸ್ಮಯ. ಇಲ್ಲಿ ಜನ ನೋಡಿದರೆ ಎಲ್ಲಿಂದ ಬರ್ತಾರೆ, ಇರೋದೊಂದು ಇಷ್ಟು ದೂರದಿಂದ ಪ್ಲೇಸಲ್ಲಿ ಎಲ್ಲಿಂದ ಬರ್ತಾರೆ, ಹೇಗೆ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಬರ್ತಕ್ಕಂಥ ಎಲ್ಲರೂ ಸೇಫ್ ಆಗಿರ್ತಾರೆ, ಸೇಫಾಗಿ ಹೋಗ್ತಾರೆ. ಅದೊಂದು ನನಗೆ ಭಾರಿ ಆಶ್ಚರ್ಯವಾದಂಥ ವಿಷಯ. ಶಿವರಾತ್ರಿಯಂತೆ ನವರಾತ್ರಿಯಂತೆ ನವವಿಧದ ನವಪೂಜೆ ನವದುರ್ಗೆಗಂತೆ ಅಣ್ಣಮ್ಮನಂತೆ ಗೌರಮ್ಮನಂತೆ ನಾನಾವತಾರಿಣಿಗೆ 100 ಹೆಸರಂತೆ ಸಾಹಿತ್ಯವಂತೆ ಸಂಗೀತವಂತೆ ಮಂತ್ರ ಶ್ಲೋಕಗಳು ನಿನಗರ್ಪಿತವಂತೆ ಕಲಿಯಾಗಿ ಬಾ ಸಿರಿಯಾಗಿ ಬಾ ಈ ಭಕ್ತನ ಮೊರೆಗೆ ನೀನೊಲಿದು ಬಾ ನೀನೊಲಿದು ಬಾ. ನನಗೆ ಮೊದಲು ಬೆನ್ನು ನೋವು ಇತ್ತು. ಇಷ್ಟೋ ಹಾಸ್ಪಿಟ್ಲೆಲ್ಲ ನೋಡ್ಸಿದ್ವಿ, ವಾಸಿ ಆಗಿರಲಿಲ್ಲ. ಇಲ್ಲಿಗೆ ಬಂದು ಮುಖಂಡಿದ್ದಕ್ಕೆ ಬೆನ್ನು ವಾಸಿ ಆಯಿತು, ಮಂಡಿ ನೋವು ವಾಸಿ ಆಯಿತು. ನನ್ನ ಮಗಳಿಗೆ ಕಂಕಣ ಕೂಡಿ ಅಂತ ಸರಿ ಕೇಳಿದ್ದೀವಿ. ಈ ಥರ ಮುಖಂಡು ಬಂದು ಹೋಗಿ ಇಂಥ ವಾರದಾಗೆ ಪೌರ್ಣಮಿ ಅಂತ ಹೇಳಿದ್ದಾರೆ, ಬಂದಿದ್ದೀವಿ. ಎಲ್ಲ ಒಳ್ಳೇದೇ ಆಗ್ತೈತೆ, ಏನು ತೊಂದರೆ ಇಲ್ಲ. ನಾವು ಬಂದಾಗಿಂದ ಒಂದು 5 ಸಾರಿ 6 ಸಾರಿ ಏನೋ ಬಂದಿದ್ದೀವಿ, ಒಳ್ಳೇದಾಗಿದೆ, ಏನು ತೊಂದರೆ ಇಲ್ಲ. ಅವ್ರು ಹೇಳಿದ್ದೆಲ್ಲ ಆಗಿದೆ ನಮಗೆ. ಅದೇ ನಾವು ಮಗಳು ಮದುವೆ ಮಾಡ್ಬೇಕಂತ ಅನ್ಕೊಂಡ್ವಿ. ಅವರೇ ಹೇಳಿದ್ರು, ಮಗನ ಭವಿಷ್ಯ ಕೇಳಿದ್ವಿ. ಅವನು ಮಗನ ಭವಿಷ್ಯ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಸೈಟ್ ತೆಗೆದು ಮನೆ ಕಟ್ತೀರ ಅಂತ ಹೇಳಿದ್ದಾರೆ. ಅಷ್ಟು ಅನ್ಕೊಂಡಿದ್ವಿ, ಅವರೇ ಹೇಳಿದ್ರು. ನಮ್ಮ ಮನಸ್ಸಲ್ಲಿ ಇರೋದು ಅವರೇ ಹೇಳಿದ್ರು. ಓಂ ನಮೋ ವಿದ್ಯಾ ಚೌಡೇಶ್ವರಿ ನಮಃ. ನಾನು ಇಲ್ಲಿಗೆ ಕಳೆದ 5 ವರ್ಷಗಳಿಂದ ನಾನು ಸತತವಾಗಿ ಬರ್ತಾ ಇದ್ದೀನಿ. ಇಲ್ಲಿ ದೇವಸ್ಥಾನ ಇನ್ನೂ ಕಟ್ಟೋಕ್ಕೆ ಶುರು ಮಾಡಿದರು, ಆಗ್ಲಿಂದನೂ ನಾನು ಬರ್ತಾ ಇದ್ದೀನಿ. ನಾನು ಬಂದಾಗ ಆ ದೇವಿ ನನ್ನನ್ನು ಕರೆದು ನನ್ನ ಎಲ್ಲ ಕುಟುಂಬ ಸಮಸ್ಯೆಗಳನ್ನು ಆ ಅಮ್ಮನೇ ಹೇಳಿದ್ರು. ನಾನು ಚಿಕ್ಕ ಹುಡುಗನಿಂದ ಏನು ಕಷ್ಟಪಟ್ಟೆ, ಹೆಂಗೆ ಮೇಲೆ ಬಂದೆ, ಈಗ ಮನೆ ಕಟ್ಟಿರಿ, ವಾಸ ಇರೋದು ಎಲ್ಲನೂ ಆ ಅಮ್ಮ ಹೇಳಿದ್ರು. ನನ್ನ ಮಗಳ ಮದುವೆನ ಆ ಅಮ್ಮನೇ ಆಶೀರ್ವಾದ ಮಾಡಿ ಬಹಳ ವಿಜೃಂಭಣೆಯಿಂದ ಮಾಡಿಕೊಟ್ರು. ಈ ಅಮ್ಮ ಇಷ್ಟು ಆಗ ನಾನು ಬರೋವಾಗ ಜನ ಕಮ್ಮಿ ಇದ್ದು, ಈಗ ಇಷ್ಟೊಂದು ಜನ ಭಕ್ತಾದಿಗಳನ್ನ ಪಡೆದು ಎಲ್ಲರೂ ಬಂದು ಸಹಕಾರ ನೀಡ್ತಾ ಇದ್ದಾರೆ. ಹೆಚ್ಚು ಅಭಿವೃದ್ಧಿ ಆಗಲಿ, ಇನ್ನೂ ಅಭಿವೃದ್ಧಿ ಆಗಲಿ ಅಂತ ನಾನು ದೇವಿಲಿ ಕೇಳ್ಕೊಳ್ತೀನಿ. ನಾವು ಬಂದಾಗ ಗುರುಗಳೇ ಕರೆದು ನಮ್ಮ ದೇವಿ ನಮ್ಮ ಬರವಣಿಗೆಯನ್ನು ನನ್ನ ಎಲ್ಲ ಸಮಸ್ಯೆಗಳನ್ನು ಬರೆದು ಆ ದೇವಿನೇ ಉತ್ತರ ಕೊಟ್ಟು ಪ್ರಶ್ನೆನೂ ನನ್ನ ಮನಸ್ಸಲ್ಲಿದ್ದನ್ನು
ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟು ನಮಗೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಾಳೆ ಆ ಅಮ್ಮ. ಬನ್ನಿ ಅಕ್ಕಯ್ಯನವರೇ, ಬನ್ನಿ ತಂಗಮ್ಮನವರೇ, ನಮ್ಮ ವಿದ್ಯಾ ಚೌಡೇಶ್ವರಿಗೆ ಪೂಜೆ ನೀಡಿ ಭಾಗ್ಯ ಬೇಡುವ ಬನ್ನಿರೇ. ನಾವೆಲ್ಲ ವಿದ್ಯಾ ಚೌಡೇಶ್ವರಿಯ ಅಂದ ಚಂದವ ನೋಡಿ ಮುಕ್ತಿ ಪಡೆಯುವ ಬನ್ನಿರೇ. ನಾವು ಇದೇ ಫಸ್ಟ್ ಟೈಮ್ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿರುವುದು. ನಾವು ನಮ್ಮ ಮನಸ್ಸಿನಲ್ಲಿ ಇರುವುದನ್ನು ಹರಕೆ ಹೊತ್ತುಕೊಂಡು ಬಂದಿದ್ದೇವೆ. ಚೌಡೇಶ್ವರಿ ಅದೆಲ್ಲ ಸಂಕಲ್ಪ ಮಾಡಿಕೊಂಡು ಪರಿಹಾರ ಮಾಡ್ತಾಳಂತೆ ಸತ್ಯವಾಗಿ ನಂಬಿ ನಾನು ಬಂದಿದ್ದೇನೆ. ಕಷ್ಟವೆಲ್ಲ ಪರಿಹಾರ ಆದ ಮೇಲೆ ಚೌಡೇಶ್ವರಿ ತಾಯಿ ನೀನೇ ನಮ್ಮನ್ನು ಕಷ್ಟ ಪರಿಹಾರ ಮಾಡಿ ಕಾಪಾಡಬೇಕೆಂದು ನಮ್ಮ ಮನೆ ಫ್ಯಾಮಿಲಿ ಥರ ಎಲ್ಲ ನಾನು ಬೇಡಿಕೊಳ್ಳುತ್ತೇನೆ. ಚೌಡೇಶ್ವರಿ ತಾಯಿ ನಮಗೆ ಒಳ್ಳೆಯದು ಮಾಡಲಿ, ಜನರಿಗೆಲ್ಲ ಒಳ್ಳೆಯದು ಮಾಡಲಿ. ನನ್ನ ಹೆಸರು ನೀಲಾ ಅಂತ. ನಮ್ಮ ಊರು ಗದಗ. ನಾವು ಮಗನ ಉದ್ಯೋಗಕ್ಕಾಗಿ ಬಂದಿದ್ವಿ. ನಾವು ಅಲ್ಲಿ ದೇವ್ರ ಮುಂದೆ ಏನು ಬೇಡ್ಕೊಂಡಿದ್ವಿ, ಸ್ವಾಮಿಯರವ್ರು ಅದನ್ನ ಹೇಳಿದರು. 5 ರೂಪಾಯಿ ಒಂದು 9 ರೂಪಾಯಿ ಒಂದು ಹರಕೆ ಕಟ್ಕೊಂಡು ಬನ್ನಿ, ಮಡ್ಲಕ್ಕಿ ತುಂಬಿ ಎಲ್ಲ ಕರೆಕ್ಟ್ ಆಗ್ತೈತೆ ಅಂದರು. ಅದಕ್ಕಾಗಿ ಬಂದ್ವಿ. ನಾವು ನೋಡಿದ್ವಿ, ಎಲ್ಲ ನೋಡಿ ಭಾಳ ಖುಷಿ ಆಯ್ತು, ಆನಂದ ಆಯ್ತು. ಅಂಗರಳ್ಳಿ ಶ್ರೀ ಮಠವು ಭಕ್ತರ ಕಷ್ಟ ಕಳೆಯುವ ತಾಣವು. ಬಾಲಮಂಜುನಾಥ ಸ್ವಾಮಿ ಭಕ್ತರಿಗೆ ಉಪದೇಶ ನೀಡೋ ಗುರುವು. ಮಲ್ಲೆ ಜಾಜಿಯ ತನ್ನಿ ಸುರಭಿ ಸಂಪಿಗೆ ತನ್ನಿ, ಮಲ್ಲೆ ಜಾಜಿಯ ತನ್ನಿ ಸುರಭಿ ಸಂಪಿಗೆ ತನ್ನಿ, ಶ್ರೀಮಠಕ್ಕೆ ಹೋಗೋಣ. ನಮ್ಮ ಹೆಸರು ಎಲ್ಲಮ್ಮ, ಹುಬ್ಬಳ್ಳಿಯಿಂದ ಬಂದಿದ್ದೇವೆ ಸರ್. ನಾವು ನಮ್ಮ ಮಗನ ಸಲುವಾಗಿ ನಮ್ಮ ಕಷ್ಟ ಐತೆ ಅಂತೇಳಿ ಬಂದ್ವಿ. ನಮ್ಮ ಮಗನಿಗೆ ನೌಕರಿನೂ ಸಿಕ್ಕಿದೆ, ಬಟ್ ಅವ್ರ ಮದುವೆ ಒಂದು ಇದಾಗಿದೆ. ಅದಕ್ಕೆ ಅವ್ರ ಮದುವೆ ಒಂದು ಆಗಬೇಕು ಅಂತ ತಾಯಿಗೆ ಹರಕೆ ಕಟ್ಕೊಂಡ್ವಿ ಬಂದ್ವಿ. ಅಜ್ಜವ್ರು ಹೇಳಿದರು, ಆಗ್ತೈತಮ್ಮ, ನೀ ಏನು ಚಿಂತೆ ಮಾಡಬೇಡ, ಬನ್ನಿ ಹರಕೆ ಕಟ್ಟಿ 9 ರೂಪಾಯಿನ 5 ರೂಪಾಯಿ ಕಾಯಿನು ಕಟ್ಟಿ ಅಮ್ಮನಿಗೆ ಮಡಿ ಉಡಕ್ಕಿ ತನ್ನಿ, ಆಗುತ್ತೆ ಅಂತ ಆತು. ಆ ತಾಯಿ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಆದರೆ ಇಂಥ ದೇವಸ್ಥಾನ ನಾವು ಎಲ್ಲಿ ನೋಡಿಲ್ಲ. ಆದ್ರೆ ಇಷ್ಟು ಚಂದ ಉತ್ಸವ ಎಲ್ಲಿ ನಮ್ಗೆ ಇದಾಗಿಲ್ಲ. ಇವತ್ತು ಬಹಳ ಅಂದ್ರೆ ಬಹಳ ಕಣ್ತುಂಬುವಂತ, ಮನಸ್ಸು ತುಂಬ ಪೂರಕವಾಗಿ ನಾವು ಆನಂದ ಪಟ್ಟಿದ್ದೇವೆ ಇಂಥ ದೇವಸ್ಥಾನದಲ್ಲಿ. ಸಂತೋಷ ಆಯ್ತು. ಆದ್ರೆ ನಮ್ಮ ಮಗನೊಂದು ಕಾರ್ಯ ತಾಯಿ ಆಶೀರ್ವಾದ ಐತಿ, ಮಾಡ್ತಾಳೆ ಅನ್ನೋ ಭರವಸೆ ನಮ್ಗಿದೆ. ನಾನು ಇಲ್ಲಿ ಇಂಗ್ಲೇಲಿಂದ ಬಂದೀವ್ರಿ. ನಮ್ಮ ಮಗ ಕರ್ಕೊಂಬಂದ್ಲು, ಮೊಮ್ಮಗ ಕರ್ಕೊಂಬಂದ್ಲು. ಅವರು ಇದ್ರಲಿಂದ ನಾವು ಪುಣ್ಯಲಿಂದ ಇಲ್ಲಿ ಅಜ್ಜರದು ನಾವೆಲ್ಲ ಇಲ್ಲಿ ಅಮ್ಮನ ಹರಕೆ ಹೊತ್ತಿದ್ವಿ. ಹರಕೆ ಎಲ್ಲ ನಾವು ಈಗ ತೀರ್ಸಿದ್ವಿ. ಅವರೆಲ್ಲ ನಡೆಸ್ಕೊಡ್ತಾರ ಹರಕೆನ ಅಂತೇಳಿ ನಾವು ಭಾಳ ಸಂತೋಷ ಆಗಿದೆ. ನಮಗೆ ಭಾಳ ಸಂತೋಷ ಆಗಿದೆ. ಅಮ್ಮಂದು ಎಲ್ಲ ಪವಾಡ ನೋಡಿ ನಮ್ಗೆ ಎಲ್ಲ ತಾಯಿ ನಡೆಸ್ಕೊಡ್ತಾಳ ಅಂತೇಳಿ ನಮ್ಗೆಲ್ಲ ಭರವಸೆ ಐತಿ. ನನ್ನ ಮಗನ ಮದುವೆ ಸಂಬಂಧ ಬೇಡ್ಕೊಂಡಿದ್ದೀನಿ. ಮಗನ ಮದುವೆ ಸಂಬಂಧ ಬೇಡ್ಕೊಂಡಿನಿ. ಆಕೆ ಹರಕೆ ಮಾಡಿಕೊಡ್ಲಿ ಅಂತ ಬೇಡ್ಕೊಂಡಿನಿ. ನಡೆಸ್ಕೊಡ್ತಾಳ, ಅಮ್ಮ ನಡೆಸ್ಕೊಡ್ತಾಳ. ಭಾಳ ಖುಷಿ ಆಗೈತ್ರಿ ನಮ್ಗೆ, ಭಾಳ ಖುಷಿ ಆಗೈತ್ರಿ. ಇಂಥ ಎಲ್ಲಿ ನೋಡಿಲ್ಲ ನಾವು. ಖುಷಿ ಅಂದ್ರೆ ಅಷ್ಟು ಖುಷಿ ಆಗೈತ್ರಿ. ಕೈಲಾಸಗಿರಿಯಂತೆ ಶ್ರೀಮಠವು ಫಳಫಳನೆ ಹೊಳೆಯುತ್ತಿದೆ. ವಿದ್ಯಾ ಚೌಡೇಶ್ವರಿಗೆ ದಿನವೂ ಶ್ಲೋಕಗಳ ಹಾಡುತ್ತಿದೆ. ಸ್ವಾಮೀಜಿ ಪೂಜೆ ನೋಡಿ ಮಂತ್ರ ಘೋಷವ ಪಾಡಿ, ಸ್ವಾಮೀಜಿ ಪೂಜೆ ನೋಡಿ ಮಂತ್ರ ಘೋಷವ ಪಾಡಿ, ಶ್ರೀಮಠವು ನಲಿಯುತ್ತಿದೆ, ಝೇಂಕಾರ ಮೊಳಗುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.